ಸ್ನೇಹಿತರೆ, ನಾನು ಆಗಾಗ ಪಬ್ಲಿಕ್ ಸ್ಪೀಕಿಂಗ್ ಮೇಲೆ ಮಾಸ್ಟರ್ ಕ್ಲಾಸ್ ಅಂತ ಮಾಡ್ತಾ ಇರ್ತೇನೆ. ಅದರ ಮುಖ್ಯ ಉದ್ದೇಶ ಈ ಭಾಷಣ ಕೌಶಲ್ಯದ ಮಹತ್ವ, ಪ್ರಭಾವ ಮತ್ತು ನೀವು ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡರೆ ನಿಮಗೆ ಹೇಗೆ ಲಾಭ ಆಗುತ್ತದೆ, ನೀವು ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಸೇರಿಕೊಂಡ್ರೆ ಏನು ಲಾಭ ಅನ್ನೋದನ್ನ 2 ತಾಸಿನಲ್ಲಿ ಅರ್ಥ ಮಾಡಿಸ್ತಾ ಇರ್ತೀನಿ. ಇದರಲ್ಲಿ ಜಾಸ್ತಿ ಅಟೆಂಡ್ ಮಾಡಿರೋರು ಅಂದರೆ ನೇತ್ರಾವತಿ, ಅದಾದ್ಮೇಲೆ ಸುದರ್ಶನ್, ಅದಾದ್ಮೇಲೆ ವಿಕಾಸು. ಈ 3 ಜನ ಅವರವರ ಅನುಭವ ಹಂಚ್ಕೋಬೇಕು ಅಂತ ಇಲ್ಲಿ ಕೋರ್ತಾ ಇದ್ದೇನೆ. ಎಸ್ ನೇತ್ರಾವತಿ? ಸರ್, ನಾವು ಮಾಸ್ಟರ್ ಕ್ಲಾಸಿಗೆ ಅಟೆಂಡ್ ಆಗೋದ್ರಿಂದ ಸಾಕಷ್ಟು ನಮ್ಗೆ ಲಾಭ ಆಗ್ತಾ ಇದೆ. ಅಲ್ಲಿ ಏನಂದ್ರೆ ನಾವು ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ಅಂದ್ರೆ ನೀವು ಪ್ರತಿಯೊಂದನ್ನು ಬಹಳ ಬಿಡಿಸಿ ಬಿಡಿಸಿ ಚೆನ್ನಾಗಿ ಹೇಳ್ತಾ ಬರ್ತೀರಿ ಸರ್. ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ಅಂದ್ರೆ ಪ್ರತಿ ವಾರ ಹೇಳೋದ್ರಿಂದ ಅಲ್ಲಿ ನಮ್ಗೆ ಇನ್ಪುಟ್ ಔಟ್ಪುಟ್ ಯಾವ ತರ ನಾವು ರೀಡಿಂಗ್ ಮಾಡೋದು, ರೈಟಿಂಗ್ ಆಗಿರ್ಬೋದು ಅಥವಾ ಕೇಳುದು, ಮಾತನಾಡುವುದು, ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜ್ ಈ ಹೇಳ್ತಾ ಬರ್ತೀರಿ ಸರ್. ಅಲ್ಲಿ ನಾವು ಸಾಕಷ್ಟು ಒಂದು ಕಲಿಕೆಗೆ ಒಂದು ಆದ್ಯತೆ ಸಿಗ್ತದ ನಮ್ಗಂತಾನೆ ಹೇಳ್ತೀನಿ ಸರ್. ನೆಕ್ಸ್ಟ್ ಯಾರಿಗೆ ಹೇಳಿದ್ದೀನಿ ನಾನು? ಸುದರ್ಶನ್. ನಾನು ಹೆಸರು ಹೇಳಲ್ಲ, ಪಟಾಪಟ್ ಮಾತಾಡಿ ಅಂತ ಹೇಳಿದೆ. ಆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಲಿಲ್ಲ. ಆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು. ಓಕೆ, ಸುದರ್ಶನ್ ಆದ್ಮೇಲೆ ವಿಕಾಸ್ ತಕ್ಷಣ ಮಾತಾಡ್ತಾರೆ, ನೋಡೋಣ. ಹೌದು ಸರ್. ಮಂಗಳವಾರದ ಮಾಸ್ಟರ್ ಕ್ಲಾಸ್ ಅಲ್ಲಿ ಆಕ್ಚುಲಿ ಒಬ್ಬ ಬಿಗಿನರ್ ಆಗಿ ಏನೇನ್ ಕಲಿಬೇಕು ಅದೆಲ್ಲದನ್ನು ಇನ್ಪುಟ್ಸ್ ಕೊಡ್ತೀರಿ. ಆ ಇನ್ಪುಟ್ ನಮಗೆ ಏನ್ ಇರ್ಬೇಕು, ಲಿಸ್ನಿಂಗ್ ಆಗಿರ್ಬೋದು, ರೀಡಿಂಗ್ ಆಗಿರ್ಬೋದು, ವೀವಿಂಗ್ ಆಗಿರ್ಬೋದು, ಇವನ್ನೆಲ್ಲದನ್ನು ನಾವು ಇನ್ಪುಟ್ಸ್ ಕೊಡ್ತಾ ಇರ್ಬೇಕು. ಅವಾಗ ಮಾತ್ರ ಔಟ್ಪುಟ್ ಆಗಿರೋಂತ ಸ್ಪೀಕಿಂಗ್, ರೈಟಿಂಗ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಬರೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಡ್ತೀರಿ. ಮತ್ತೆ ಆ ಯಾವಾಗ್ಲೂ ಓದ್ತಾ ಇರೋದ್ರಿಂದ ನಮಗೆ ಅಂದ್ರೆ ಕಂಟೆಂಟ್ಸ್ ಯಾವಾಗ್ಲೂ ಸಿಗ್ತಾ ಇರತ್ತೆ. ಅದೊಂದನ್ನ ತಿಳಿಸ್ಕೊಡ್ತೀರಿ. ಮತ್ತೆ ಆ ಹೇಗೆ ಮಾತಾಡೋದನ್ನ ಟೋನ್ ಆಗಿರಬಹುದು, ಮತ್ತೆ ನಮ್ಮ ಮಾತಾಡುವಂತ ಶೈಲಿ, ಮತ್ತೆ ಅದನ್ನ ಹೇಗೆ ವ್ಯಕ್ತಪಡಿಸ್ಬೇಕು, ನಮ್ಮ ಮಾತುಗಳಲ್ಲಿ ನಮ್ಮ ಚಿಂತನೆಗಳನ್ನ ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀರಿ. ಇದೆಲ್ಲದನ್ನು ಕೂಡ ನಾವು ಕರೆಕ್ಟ್ ಆಗಿ ಪಾಲಿಸ್ತಾ ಹೋದ್ವಿ ಅಂದ್ರೆ ಒಬ್ರು ಬಿಗಿನರು ಮಾತಾಡ್ಲಿಕ್ಕೆ ಎಷ್ಟು ವಿಷಯಗಳು ಬೇಕು, ಮತ್ತೆ ಏನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ ಅಷ್ಟನ್ನು ಅವ್ರು ಪ್ರಾಕ್ಟೀಸ್ ಮಾಡಿ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಎಸ್ ಸರ್, ನಮಸ್ಕಾರಗಳು ಸರ್. ವಿಕಾಸ್ ಮಾತಾಡ್ತಾ ಇರೋದು. ಖಂಡಿತವಾಗಿ ನೀವು ಮಾಸ್ಟರ್ ಕ್ಲಾಸ್ ಅನ್ನೋದು ನೀವು ಪ್ರತಿ ಮಂಗಳವಾರ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಅದು ಒಂದ್ ರೀತಿ ಮೊದಲ ಹೆಜ್ಜೆ. ಯಾರಾದ್ರೂ ವೇದಿಕೆ ಹೋಗ್ಬೇಕು ಅಂತಂದ್ರೆ, ವೇದಿಕೆ ಮೇಲೆ ಮಾತಾಡ್ಬೇಕು ಅಂದ್ರೆ ಒಂದು ಮೊದಲ ಹೆಜ್ಜೆ ಇಟ್ಕೊಂಡು ಅವರು ಪಾಸಿಟಿವ್ ಏನಲ್ಲಿ ನಾನು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಏನೇನು ಬೇಕು ಅನ್ನೋದಕ್ಕೆ ಆ ಮಾಸ್ಟರ್ ಕ್ಲಾಸ್ ಅಲ್ಲಿ ನೀವು ಒಂದು ಒಂದು ಮಾಸ್ಟರ್ ಕ್ಲಾಸ್ ನ ಹೇಗೆ ಕ್ಲಾಸ್ ಮುಖಾಂತರ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಅವ್ರಿಗೆ ಅಲ್ಲಿ ಎಲ್ಲ ವಿಚಾರವಾಗಿ ಬಿಗಿನಿಂಗ್ ಇಂದ ನಾವು ಯಾವ ರೀತಿ ಎಲ್ಲಿ ತಪ್ಪುಗಳು ಯಾವ್ದು ಮಾಡ್ತೀವಿ, ಏನ್ ಮಾಡ್ಬೇಕು, ಯಾವ್ದು ವೇದಿಕೆಯಲ್ಲಿ ಏನ್ ಮಾತಾಡ್ತಾ ಹೋಗ್ಬೇಕು, ನಮ್ಗೆ ನಾವು ಅಲ್ಲಿ ಲಾಸ್ಟ್ ಅಲ್ಲಿ ನಮ್ಮ ವೇದಿಕೆಯಲ್ಲಿ ಹೋದಾಗ ನಾವು ಯಾವ ರೀತಿ ತಪ್ಪು ಅಂದ್ರೆ ವೇದಿಕೆ ಭಯ ಇರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ಆ ಕ್ಲಾಸ್ ನಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಂಡು ಬರ್ತೀರಾ. ಕೊನೆಗೆ ನಾವು ಮಾಸ್ಟರ್ ಕ್ಲಾಸ್ ಜಾಯಿನ್ ಆದ್ರೆ ಆ ಮೊದಲೇ ಹೆಜ್ಜೆ ಇಟ್ರೆ ನೀವು ಮುಂದೆ ಎರಡನೇ ಹೆಜ್ಜೆಗೆ ಪ್ರತಿ ಗುರುವಾರದ ಆನ್ಲೈನ್ ಕ್ಲಾಸ್ಗಳಿಗೆ ನಾವು ಸೇರ್ಕೊಂಡು ನಾವು ಏನ್ ಅನುಭವ ಪಡಿತೀವಿ ಅನ್ನೋದು ಅದರಲ್ಲಿ ನೀವು ಹೇಳ್ಕೊಳ್ತಾ ಬರ್ತೀರಾ. ಹಾಗೆ ಅದರಲ್ಲಿ ಲಾಸ್ಟ್ ಅಲ್ಲಿ ನೀವು ಹೇಳ್ತೀರಾ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ನಮಗೆ ಮಾಸ್ಟರ್ ಕ್ಲಾಸ್ ನಲ್ಲಿ ನಾವು ಅಟೆಂಡ್ ಆದವರಿಗೆ ಪಾಸಿಟಿವ್ ಮೂಡ್ ಅಲ್ಲಿ ನಾವು ಖಂಡಿತವಾಗಿಯೂ ಅಟೆಂಡ್ ಆದ್ರೆ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಸ್ಟೆಪ್ಗೆ ತಗೊಂಡು ಹೋಗಲಿಕ್ಕೆ ಆ ಮಾಸ್ಟರ್ ಕ್ಲಾಸ್ ಖಂಡಿತವಾಗಿಯೂ ಅವಶ್ಯಕತೆ ಇದೆ. ನಿಮ್ಮ ಮಾರ್ಗದರ್ಶನದಲ್ಲಿ ಆ ಮಾಸ್ಟರ್ ಕ್ಲಾಸ್ ಮೊದಲನೇ ಹೆಜ್ಜೆ ಇಟ್ಟವ್ರಿಗೆ ಖಂಡಿತವಾಗಿಯೂ ಮುಂದೆ ಎರಡನೇ ಹೆಜ್ಜೆ ಇಡ್ಲಿಕ್ಕೆ ನಿಮ್ಮ ಮಾತುಗಾರಿಕೆಗೆ ಮೈದಾನಕ್ಕೆ ಬರೋರಿಗೆ ಇದು ಅವಶ್ಯಕತೆ ಅಂತ ಹೇಳಿಕೆ ಬಯಸ್ತೀನಿ ಸರ್. ಓಕೆ, ಎಸ್. ತಾವು 3 ಜನ ತಮ್ಮ ಅನುಭವವನ್ನ ಹಂಚ್ಕೊಂಡ್ರಿ. ತುಂಬ ಸಂತೋಷ. ಧನ್ಯವಾದ.